ಪ್ರತಾಪ್ ಸಿಂಹ ಏನ್ರಿ ಬೆಳಗ್ಗೆ ಇದ್ರೆ ಹಿಂದೂ ಮುಸ್ಲಿಂ ಅದೇ ಕೋಮು ಅದ್ರ ಬಗ್ಗೆನೇ ಮಾತಾಡ್ತಿರ್ತೀರಾ. ಅದೆಲ್ಲ ಇರ್ಲಿ, ಅದ್ರ ಮಾತಾಡೋಣ ಆಮೇಲೆ. ಸೊ ನೀವು ಬಿಜೆಪಿ ಗೌರ್ಮೆಂಟ್ ಇದೆಯಲ್ಲ, NDA ಗೌರ್ಮೆಂಟ್, ಅದು ಆಂಧ್ರದಲ್ಲಿ ರಾಜ್ಯಪಾಲರು ಇದ್ರಲ್ಲ, ಅಂದ್ರೆ ಗವರ್ನರ್, ಅವ್ರನ್ನ ಯಾರು ಮಾಡಿರೋದು? ಅದು ಮುಸಲ್ಮಾನನ್ನ ಯಾಕೆ ಮಾಡಿದ್ರು? ಅಂದ್ರೆ ನೀವೇ ಹೇಳ್ತಿರಲ್ಲ ಬೆಳಗ್ಗೆ ಇದ್ರೆ ಬಿಜೆಪಿ ಅವರು ಹಿಂದೂರ್ನೇ ಮಾಡೋದಾಯ್ತಲ್ಲ, ಮುಸಲ್ಮಾನ ಯಾಕೆ ಮಾಡಿದ್ರಿ? ಆಂಧ್ರದಲ್ಲಿ ಗವರ್ನರ್ ಬಿಜೆಪಿ ಗೌರ್ಮೆಂಟ್ ಇರೋದು, ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲ. ಕಾಂಗ್ರೆಸ್ ಅವ್ರು ಮಾಡಿದಾರ ಆಂಧ್ರದಲ್ಲಿ ಗವರ್ನರ್ನ? ಬಿಜೆಪಿ ಗೌರ್ಮೆಂಟ್ ತಾನೇ ಗವರ್ನರ್ನ ಸೆಲೆಕ್ಟ್ ಮಾಡಿ ಆಂಧ್ರಕ್ಕೆ ಅಪಾಯಿಂಟ್ ಮಾಡಿರೋದು. ಚಂದ್ರಬಾಬು ನಾಯ್ಡು ಅವರ ಒಂದು ಟೀಮ್ ಅಲ್ಲಿ ಮಾಡಿರೋದು ತಾನೇ ಗವರ್ನರ್. NDA ಗೌರ್ಮೆಂಟ್ ಯಾರು? ಬಿಜೆಪಿ. ಏನಕ್ಕೆ ಮಾಡಿದ್ರಿ ಮುಸಲ್ಮಾನ್ನ? ಅದೆಲ್ಲ ಬಿಟ್ಟು ಅದು ಕೋಮು ಅವೆಲ್ಲ ಬಿಟ್ಬಿಡಿ. ಒಬ್ಬ ಮೈಸೂರಲ್ಲಿ ಹುಟ್ಟಿ ಬೆಳೆದಿರೋ ಒಬ್ಬ ಕನ್ನಡಿಗ ಆಂಧ್ರದಲ್ಲಿ ಗವರ್ನರ್ ಆಗಿರಿ, ಅದಕ್ಕೆ ಖುಷಿ ಪಡಿ. ಅವ್ರು ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ, ಅವರು ಮೈಸೂರವರು, ಕರ್ನಾಟಕದವರು, ಅವರು ಆಂಧ್ರದ ಗವರ್ನರು, ಅದಕ್ಕೆ ಒಂದು ಇದು ಕೊಡಿ. ಅವ್ರನ್ನ ಹೋಗಿ ಕೇಳಿ. ಮುಸಲ್ಮಾನ್ ಆಗಿರ್ಬೋದು ಅವರು, ಆ ಗವರ್ನರು ಯಾರು, ಆಂಧ್ರದ ಗವರ್ನರು ಮುಸಲ್ಮಾನ್ ಆಗಿರೋದು ಹೋಗಿ ಕೇಳಿ. ನಾನು ಹುಟ್ಟಿರೋದು ಕರ್ನಾಟಕದಲ್ಲಿ, ನಾನು ಕನ್ನಡಿಗ, ನಾನು ಸಾಯೋದು ಕನ್ನಡಿಗನಾಗಿ ಅಂತ ಬೇಕಾದ್ರೆ ಹೇಳ್ತಾರೆ. ಅದೇ ಎಷ್ಟೋ ಹಿಂದೂಗಳು ಅಂತ ಹೇಳೋರು ಆ ಒಂದು ಸ್ವಾಭಿಮಾನ ಒಂದು ಇದೇ ಇರಲ್ಲ, ಗೊತ್ತಾ? ಸೊ ಹಿಂದೂ ಮುಸ್ಲಿಂ ಮೇಲೆ ಹುಟ್ಕೊಡಿ. ಒಬ್ಬ ಮೈಸೂರವರು ಆಂಧ್ರದ ಗವರ್ನರ್ ಆಗಿದ್ದಾರೆ, ಅವರು ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ, ಅದ್ರ ಬಗ್ಗೆ ಹೆಮ್ಮೆ ಪಡಿ. ಓಕೆ? ಆ ಥರ ನಿಮ್ಗೆ ಏನಾದ್ರು ಹಿಂದೂ ಮುಸ್ಲಿಂ ಅನ್ನೋದಿದ್ರೆ ನೀವು ಏನಕ್ಕೆ ಅಪಾಯಿಂಟ್ ಮಾಡಿದ್ದೀರಾ ಆಂಧ್ರದ ಗವರ್ನರ್ನ, ಅದ್ರ ಬಗ್ಗೆ ಉತ್ತರ ಬೇಕು. ಓಕೆ?